ಯೋಗೀರಶೈವ ಸಿದ್ಧಾಂತಂ ಸ್ಥಾಪಯಾಮ ಸಭೂತಲೆ. ಪ್ರಾತಸ್ಮರಣೀಯರಾದಂತಹ ಜಗದಾದಿ ಜಗದ್ಗುರು ಪಂಚಾಚಾರ್ಯನ, ಈ ನಾಡಿನ ದಾರ್ಶನಿಕ ಸಂತ ಶರಣ ಮಹಂತರನ, ಕಾವಿಕುಲದ ಒಡೆಯನಾದಂತಹ ಯನ್ನಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಈ ನೆಲವನ್ನು ಪಾವನವನ್ನಾಗಿಸಿರುವಂತಹ ಗುರುಸಿದ್ಧ ಬಸವ ಶಿವಾಚಾರ್ಯನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡ್ತಾ, ಯಾವ ಒಂದು ಕೋಲಾರ ಪಟ್ಟಣದ ಪಟ್ಟದೇವರ ಹಿರೇಮಠದ ಲೋಕಾರ್ಪಣೆ ಹಾಗೂ ಲಿಂಗೈಕ್ಯ ಗುರುಸಿದ್ಧ ಬಸವ ಶಿವಾಚಾರ್ಯ ಜನ್ಮ ಶತಮಾನೋತ್ಸವ, ಹೊಸ ಕೋಲಾರದ ರಜತ ಮಹೋತ್ಸವದ ಮೊಸರ ನಾಡೋತ್ಸವ, ಪಟ್ಟದೇವರ ಹಿರೇಮಠದ ಧರ್ಮಾಧಿಕಾರಿಗಳಾಗಿ ಶ್ರೀಮಠವನ್ನು ಉತ್ತರೋತ್ತರವಾಗಿ ಬೆಳೆಸಿ ಉಳಿಸಿಕೊಂಡು ಭಕ್ತರ ಪ್ರೀತಿಯನ್ನು ಗಳಿಸಿರುವಂತಹ ಶ್ರೀ ಮುರುಗೇಂದ್ರ ಸ್ವಾಮಿಗಳ ಷಟ್ಶಬ್ದಿ ಕಾರ್ಯಕ್ರಮದ ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಅಚನೀಯ ಗಚ್ಚಿನ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಶ್ರೀಮಠದ ಪೂಜ್ಯರಾದಂತಹ ಶಟಸ್ಥಳ ಬ್ರಹ್ಮಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಕೂಡ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ, GTV ಕಲಾವಿದರ ಎಲ್ಲ ಕಲಾ ಬಳಗವೇ, ಈ ಒಂದು ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಮಹೋದಯರೇ, ಪತ್ರಿಕಾ ಬಾಂಧವರೇ, ಎಲ್ಲ ಕಾರ್ಯಕ್ರಮದ ಕಮಿಟಿ ಬಳಗವೇ ಹಾಗೂ ಎಲ್ಲ ಪಟ್ಟದೇವರ ಹಿರೇಮಠದ ಹಾಗೂ ಕೋಲಾರ ಪಟ್ಟಣದ ಎಲ್ಲ ಧರ್ಮಾಭಿಮಾನಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಸದಾ ಯಾವತ್ತೂ ಬೆಳಗುವಂಥ ಪರಮಾತ್ಮನ ಚಿಜ್ಯೋತಿಗೆ ಶರಣಾರ್ಥಿಗಳು. ಸ್ವಲ್ಪ ಲಕ್ಷ್ಯವನ್ನು ಕೊಡ್ರಿ. ಇವತ್ತ ಕೋಲಾರ ಪಟ್ಟಣ ಅನ್ನುವಂಥದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಈ ನೆಲವನ್ನು, ಈ ನಾಡನ್ನು, ಈ ನುಡಿಯನ್ನು ಎಲ್ಲವನ್ನೂ ಕೂಡ ಪರಿಶುದ್ಧಗೊಳಿಸಿರುವಂತಹ ಈ ಒಂದು ಪಟ್ಟದೇವರ ಹಿರೇಮಠದ ಲೋಕಾರ್ಪಣೆ ಆಗ್ತಾ ಇದೆ. ಆ ಒಂದು ನೆಪವನ್ನು ಇಟ್ಟುಕೊಂಡು ಇವತ್ತ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಏನು ಮಾಡಕತ್ತಾರ ಅಂತಂದ್ರೆ, ಒಂದೇ ಒಂದು ಮಾರ್ಗದಿಂದ ಅಲ್ಲ, 10 ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಧಾರ್ಮಿಕ ಕಾರ್ಯಕ್ರಮವನ್ನು ಈ ವೇದಿಕೆ ಮೇಲೆ ನಡೆಸಿ ತಮ್ಮೆಲ್ಲರಿಗೂ ಕೂಡ ಧರ್ಮವಂತರನ್ನಾಗಿ ಮಾಡಲಿಕ್ಕೆ ಒಂದು ಮಾರ್ಗವನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ಕಡೆ ಹೇಳ್ತಾರೆ, ಧರ್ಮಗೇವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮ ಕೃತಂ ಪೇತ್ವ ಸುಖಿನ ಸಂತು ಮಾನವ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮೆಲ್ಲರ ಬದುಕು ಹೇಗಾಗಬೇಕು ಅಂತಂದ್ರೆ, ನಮ್ಮ ಬದುಕು ನಮ್ಮ ಕೈಯೊಳಗೈತಿ. ಹುಟ್ಟಿದ ಮನುಷ್ಯ ಸಾಯ್ತಾನ, ಯಾರು ಹುಟ್ಟುವುದು ಯಾರು ಮನೆಯೊಳಗಂಥೇಳಿ ಯಾರಿಗೆ ಗೊತ್ತಿಲ್ಲ, ಯಾರು ಸಾವು ಯಾವಾಗ ಆಗ್ತಾನೋ ಅಂಥದ್ದು ಗೊತ್ತಿಲ್ಲ. ಹುಟ್ಟು ಸಾವಿನ ನಡುವಿರುವಂತಹ ಬದುಕೇನೈತಲ್ಲ, ಭಗವಂತ ನಮ್ಮ ಕೈಯೊಳಗೆ ಕೊಟ್ಟಾನ. ಆ ಬದುಕನ್ನು ಗುರುವಿನ ಮಾರ್ಗದರ್ಶನದೊಂದಿಗೆ ಧರ್ಮವಂತರಾಗಿ ಬದುಕನ್ನು ಮಾಡಿದ್ದೇ ಆದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಕಿಲೋನಾ ಕೇಲ್ ಬರಕ್ ಹೋಗ್ಯ, ಜವಾನಿ ನೀಂದ್ ಬರಸ್ ಹೋಗ್ಯ, ಬುಡಾಪ ದೇಖ ಕರ್ ಹೋಗ್ಯ, ಇವು ಐಸೈ ಗಯ್ಯ ಕ್ಯಾ ಕಿಯಾ ತೋನೆ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ನಮ್ಮ ಬದುಕಿನೊಳಗೆ ಬಾಲ್ಯದೊಂದಿಗೆ ನಾವೇನು ಮಾಡ್ತೀವಿ ಅಂತಂದ್ರೆ, ಏನು ಮಕ್ಕಳು ಕುಂತಾರಲ್ಲ ಅವರೆಲ್ಲ ಆಟ ಪಾಠದೊಳಗೆ ಬಾಲ್ಯವನ್ನು ಕಳೀತಾರೆ, ಯವನಾವಸ್ಥೆ ಒಳಗೆ ನಿದ್ರೆ ಒಳಗೆ ಕಳೀತಾರೆ. ಮುಂದೊಂದು ದಿನ ವಯಸ್ಸಾದ ಮೇಲೆ ನಾನು ಏನು ಸಾಧಿಸಿದೆ ಅನ್ನುವಂಥ ಕೊರಗಿನೊಳಗೆ ಬದುಕನ್ನು ಮಾಡಿದ್ರೆ ಆ ಬದುಕು ಸಾರ್ಥಕ ಆಗೋದಿಲ್ಲ. ಇವತ್ತ ಕೋಲಾರ ಪಟ್ಟಣದೊಳಗೆ ಹುಟ್ಟಿ, ಕೋಲಾರ ನೆಲದೊಳಗೆ ಹುಟ್ಟಿ, ಬಾಲ್ಯದಿಂದಲೂ ಕೂಡ ಸಾಧನೆಯ ಬದುಕನ್ನು ಮಾಡಿಕೊಂಡು ಪರಿಶ್ರಮವನ್ನು ಪಟ್ಟು ಪ್ರವಚನದ ಮೂಲಕ ಧರ್ಮವನ್ನು ಎತ್ತಿ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ತಮ್ಮ ಹೆಸರನ್ನು ಗುರುತಿಸಿಕೊಂಡು ಇವತ್ತ ದೊಡ್ಡ ದೊಡ್ಡ ಮಠದ ಸ್ವಾಮಿಗಳು ಎಲ್ಲ ಮಠದ ಕಾರ್ಯಕ್ರಮವನ್ನು ಬಿಟ್ಟು ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಪ್ರೀತಿಯಿಂದ ಬಂದಾರಲ್ಲ, ಅದು ಯಾಕಂತಂದ್ರೆ ಇವತ್ತ ಪ್ರಭುಕುಮಾರ ಶಿವಾಚಾರ್ಯ ಮೇಲಿರುವಂಥ ಪ್ರೀತಿ ಎನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡ್ರ, ಎಷ್ಟೆಲ್ಲ ಖರ್ಚು ಮಾಡಿಕೊಂಡು ಮಾಡಾಕತ್ತಾರ. ಪ್ರಾರಂಭದೊಳಗೆ ಮಳೆ ಬಂದಿತ್ತಂಥೇಳಿ ಸ್ವಲ್ಪ ಏನದ ಮುಂದೆ ಹೆಂಗೆ ಮಾಡೋದಂತೆ ವಿಚಾರ ಮಾಡಿದ್ರಂತ. ಮನೆ ನಮ್ಮ ಶಿರ್ಷಾಡದ ಪೂಜ್ಯರು ಹೇಳಿದ್ರಲ್ಲ,
ಅದಕ್ಕ ಆ ಗದ್ದಿಗೆ ಒಳಗೆ ಶಕ್ತಿ ಐತಂತ ಹೇಳಿ ಇವತ್ತು ಕೂಡ ಅಂತಹ ಮಾಡಾದ್ರು ಗಾಳಿ ಬಂದ್ರು ಸಣ್ಣಗೆ ಮಳಿ ಚಾಲು ಆದ್ರೂ ಕೂಡ ಇವತ್ತು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದದ. ನಾಳೆ ಏನದ ಬಹಳ ಭವ್ಯವಾದಂತಹ ಕಾರ್ಯಕ್ರಮ ಅದ. ನಮ್ಮ ಕೋಲಾರ ಪೂಜ್ಯರ ಜೊತೆಗೆ ಎಲ್ಲ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಅದರ ಜೊತೆಗೆ ಅವರ ಆತ್ಮೀಯ ಬಳಗ ಅನ್ನುವಂಥದ್ದು ಒಂದಿಷ್ಟು ಜನ ಪೂಜ್ಯರದಾರ. ನಮ್ಮ ಕೊಡೇಕೊಲ ದುರ್ದುಂಡೇಶ್ವರ ವಿರಕ್ತ ಮಠದ ಪೂಜ್ಯರು, ಹಾಗೂ ಚಬನೂರಿನ ಪೂಜ್ಯರು, ನಾವದಗಿಯ ಪೂಜ್ಯರು, ಕಲಕೇರಿಯ ಪೂಜ್ಯರು, ಸಾಸನೂರಿನ ಪೂಜ್ಯರು, ಇವರೆಲ್ಲ ಬಳಗ ಏನೈತಲ್ಲ, ಪ್ರತಿ ಒಂದು ಯಾವ ಕಾರ್ಯಕ್ಕಾದ್ರೂ ಕೂಡ ಅವರ ಜೊತೆಗೆ ಬೆನ್ನೆಲುಬಾಗಿ ಇರ್ತೀವಿ ಅನ್ನುವಂತಹ ಒಂದು ದೊಡ್ಡ ಸ್ನೇಹತ್ವ ಐತಿ. ಅವತ್ತಿನಿಂದೂ ಕೂಡ ಇವತ್ತಿನವರೆಗೆ ಈ ಕಾರ್ಯಕ್ರಮ ಹೆಂಗ ಆಗ್ತದೆ ಅನ್ನುವಂತಹ ಕಲ್ಪನೆಯನ್ನು ನಾವೆಲ್ಲ ಇಟ್ಟುಕೊಂಡಿದ್ದೀವಿ. ಆ ಕಲ್ಪನೆಯನ್ನ ಆ ಕಲ್ಪನೆಯ ವಿಚಾರವನ್ನ ಮೀರಿಸುವಂತಹ ನಿಟ್ಟಿನೊಳಗ ಕೋಲಾರದ ಜನತೆ ಯಶಸ್ವಿ ಪೂರ್ಣಕವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರಿ. ಇವತ್ತು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. 10 ಹಲವು ಕಾರ್ಯಕ್ರಮಗಳನ್ನ ಶ್ರೀಮಠದಿಂದ ಆಯೋಜನೆ ಮಾಡಿಕೊಂಡು ಬಂದಾರ. ನಾಳೆ ಬೆಳಗ್ಗೆ ಶ್ರೀಮಠದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಧರ್ಮದ ಮಾರ್ಗವನ್ನು ತಮ್ಮೆಲ್ಲರಿಗೂ ನಡೆಸಿಕೊಂಡು ಬಂದಂತಹ ಶ್ರೀಮಠದ ಹಿರಿಯ ಪರಮಪೂಜ್ಯರಾದಂತಹ ಮುರುಗೇಂದ್ರ ಸ್ವಾಮಿಗಳ ಷಟ್ಶಕ್ತಿ ಕಾರ್ಯಕ್ರಮದ ಪ್ರಯುಕ್ತ ಕಾಶಿ ಜಗದ್ಗುರು ಮಹಾಸನ್ನಿಧಿಯಿಂದ ಮಂಗಲ ಸ್ನಾನ ಜರುಗುತ್ತದೆ. ತದನಂತರ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ, ಧರ್ಮ ಸಮಾರಂಭ ನಡೀತದೆ. ತಾವೆಲ್ಲರೂ ಕೂಡ ಈ ಒಂದು ಮಾರ್ಗ ಐತಲ್ಲ, ಜಗದ್ಗುರು ಬರುವಂತ ಮಾರ್ಗದೊಳಗೆ ಎಲ್ಲ ರೀತಿಯ ರಂಗೋಲಿಯನ್ನು ಹಾಕಿ ಕುಂಭ ಕಳಸದೊಂದಿಗೆ ಬಹಳ ವೈಭವದಿಂದ ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು, ಈ ಕಾರ್ಯಕ್ರಮ ಬರೇ ನಿಮ್ಗೆ ಏನ್ ಅನ್ಸೈತಿ, ಇಲ್ಲಿ ಏನು ಫೋಟೋ ತಗೊಳತ್ತಾರ, ವಿಡಿಯೋ ಮಾಡ್ಕೊಳತ್ತಾರಲ್ಲ, ಇದಿಷ್ಟಕ್ಕೆ ಸೀಮಿತ ಆಗಿಲ್ಲ. ರಾಜ್ಯದಿಂದ ರಾಷ್ಟ್ರ ಮಟ್ಟದೊಳಗ ನಮ್ಮ ಶಿವಪ್ರಸಾದ್ ದೇವ್ರು ಮಾತಾಡ್ಬೇಕಾದ್ರ ಅವ್ರ ಮಾತುಗಳನ್ನ ಬಹಳ ಮಾತಾಡಬಹುದಾಗಿತ್ತು. ಆದ್ರೆ ಪೂಜ್ಯರ ಅಭಿಮಾನದ ಪ್ರೀತಿಯ ಒಂದೆರಡು ಮಾತುಗಳನ್ನ ಆಡಿದ್ರು. ಇವತ್ತು GH ಮೀಡಿಯಾ ಅನ್ನುವಂತಹ ನಮ್ಮ ಗಂಗಾಧರ್ ಅವರ ಮೀಡಿಯಾ ಐತಿ. ಆ ಮೀಡಿಯಾದ ಮೂಲಕ ಎಲ್ಲ ಪೂಜ್ಯರ ಒಂದಿಷ್ಟು ಅನುಭವದ, ಆಧ್ಯಾತ್ಮದ, ಧರ್ಮದ ನುಡಿಯನ್ನ ಸಮಾಜಕ್ಕೆ ಮುಟ್ಟುವಂತ ಕಾರ್ಯವನ್ನು ಮಾಡ್ಕೊಂಡು ಹೊಂಟಂತ ಸಂದರ್ಭದೊಳಗ ಅವರಿಗೆ ಅಲ್ಲಿ ನಮ್ಗ ಪ್ರಚಾರ ಬೇಕಾಗಿಲ್ಲ ಅಂತ ಹೇಳಿ ಅಭಿಮಾನದಿಂದ ಪೂಜ್ಯರ ಬಗ್ಗೆ ಒಂದೆರಡು ಮಾತನಾಡಿದ್ರಲ್ಲ, ತಾವೆಲ್ಲ ಅರ್ಥ ಮಾಡ್ಕೊಳ್ರಿ. ನಮ್ಮ ಬದುಕು ಏನೈತಲ್ಲ, ಆ ಬದುಕು ಒಂದು ದಿನ ಏನದ ನಶಿಸಿ ಹೋಗುವಂಥದ್ದೈತಿ. ಆ ನಶಿಸಿ ಹೋಗುವಂತ ಪೂರ್ವದೊಳಗ ಏನೈತಿ, ಪಟ್ಟದೇವರ ಹಿರೇಮಠದ ಕರ್ತೃತ್ವ ಶಕ್ತಿಗೆ ಬಾಗಿ ನಡೆದಾಗ ಗುರುವಿಗೆ ತನುವ, ಲಿಂಗಕ್ಕೆ ಮನವ, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವಂತಹ ಭಕ್ತನೇ ಮಹಾದೇವ ನೋಡು ಅನ್ನುವಂತಹ ಕೂಡಲ ಸಂಗಮನಾಥನಿಗೆ ಬಸವಣ್ಣನವರು ಹೇಳಿದಾಗ ನಾವೆಲ್ಲರೂ ಕೂಡ ಭಾಗಿದಾಗ ಮಾತ್ರ ನಮಗ ಗುರುವಿನ ಆಶೀರ್ವಾದ ಸಿಗ್ತದೆ. ತಾವೆಲ್ಲರೂ ಕೂಡ ಧರ್ಮವಂತರಾಗ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ 2 ಮಾತು ವಿರಾಮ ನೀಡ್ತಿದ್ದಾರೆ. ಓಂ ಶಿವಮೂಲ. ಪರಮ ಪೂಜ್ಯರಾದ ಪ್ರಭುಕುಮಾರ ಶಿವಾಚಾರ್ಯ